ಮೂವಿ ಚೆನ್ನಾಗಿದೆ. ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ ಎಲ್ಲರೂ. ಅದರಲ್ಲಿ ಯಾರ 5 ಜನ ಆಕ್ಟಿಂಗ್ ಮಾಡಿದ್ರು ಚೆನ್ನಾಗಿ ಮಾಡಿದ್ದಾರೆ. ಕಂಟೆಂಟ್ ಚೆನ್ನಾಗಿದೆ. ಒಳ್ಳೆ ರೀತಿ ಎಲ್ಲ ಸಾಂಗ್ಸ್ ಆಗಲಿ ಮತ್ತೊಂದು ಮಗದೊಂದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಮೂವಿ ಚೆನ್ನಾಗಿದೆ. ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಚೆನ್ನಾಗಿತ್ತು. ಹೇಗೆ ಅನಿಸ್ತು ಸಿನಿಮಾ ಬಗ್ಗೆ? ಚೆನ್ನಾಗಿತ್ತು. ಮೇಡಮ್ ಹೇಳಿ, ಸಿನಿಮಾ ಹೇಗೆ ಅನಿಸ್ತು? ಸಿನಿಮಾ ಚೆನ್ನಾಗಿತ್ತು ಕಣ್. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಸಿನಿಮಾದಲ್ಲಿ ಅದು ಮಗುದ್ ಬರುತ್ತಲ್ಲ ಸೀನ್, ಅದು ಇಷ್ಟ ಆಯ್ತು. ಚೆನ್ನಾಗಿ ಇಷ್ಟ ಆಯ್ತಾ? ಇದು ಸಿನಿಮಾ ಇವತ್ತು ಬಂದಿದ್ದೀರಾ? ಹಾ, ಏನು ಕಾನ್ಸೆಪ್ಟ್ ಅಂದ್ರೆ ಈ ಮೆಸೇಜ್ ಏನು ಇಷ್ಟ ಆಯ್ತು ಸಿನಿಮಾದ? ಮೆಸೇಜ್ ಅದೇ ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ ಅಂತ ಇಷ್ಟ ಆಯ್ತು. ಅದೇ ಮಗುವಿಂದ ಬಚಾವಾದ್ರು ಎಲ್ಲರೂ. ಇಲ್ಲದೇ ಈ ವಿಷಯನೇ ಗೊತ್ತಾಗ್ತಾ ಇಲ್ಲ ಯಾರಿಗೂ. ಸೂಪರ್ ಅಂತ. ಚೆನ್ನಾಗಿದೆ. ಓಕೆ. ನಾವು ಮೂವಿ ನೋಡಿದಾಗ ಶಶಿಕುಮಾರ್ ಮೂವಿ ನೆನಪು ಬಂತು. ಆತ್ಮಬಂಧನ ಮೂವಿ ಒಂದು ಗೊಂಬೆಯಿಂದ ಸ್ಟಾರ್ಟ್ ಆಯಿತು ಕತೆ, ಚಿತ್ರಕಥೆ. ಇದು ಅಷ್ಟೇ, ಹೊಸ ಯುವಕರ ಹೊಸ ಪ್ರತಿಭೆ, ಯುವ ಪ್ರೇಮಿಗಳು ಹೊಸದಾಗಿ ಮಾಡಿದ್ದಾರೆ. ಹೊಸ ನಾಯಕ, ಹೊಸ ನಾಯಕಿ. ನಮಗೆ ಒಂದು ಸುಮಾರು ವರ್ಷಗಳ ಹಿಂದೆ ಹೋಗಿತ್ತು ಕತೆ. ಆತ್ಮಬಂಧನ ಮೂವಿ ಶಶಿಕುಮಾರ್ ಅವ್ರದ್ದು ತುಂಬ ಚೆನ್ನಾಗಿದೆ ಮೂವಿ, ಹೊಸ ಪ್ರಯತ್ನ. ಆರಿದ್ರ ಮೂವಿಗೆ ಎಲ್ಲ ಯುವಕ ಪ್ರೇಮಿಗಳಿಂದ ಆಲ್ ದ ಬೆಸ್ಟು. ಸರ್ ಹೇಗಿದೆ? ಚೆನ್ನಾಗಿದೆ ಮೂವಿ. ಏನು ಇಷ್ಟ ಆಯ್ತು ಸರ್? ಎಲ್ಲ ಒಳ್ಳೆ ಪ್ರತಿಭೆ, ಎಲ್ಲ ಒಳ್ಳೆ ಜನ ಇದರಲ್ಲಿ ಶೂಟಿಂಗ್ ಮಾಡಿದವರೆಲ್ಲ ನಮ್ಮ ಫ್ರೆಂಡ್ಸ್ ಇದ್ದಾರೆ. ಕೆಲವೊಂದು ಜನಗಳು ಎಲ್ಲ ಒಳ್ಳೆ ಆ್ಯಕ್ಟಿಂಗ್ ಮಾಡವ್ರೆ. ನೋಡೋಂಥ ಮೂವಿ. ಈ ಥರ ಇನ್ನು ಈ ಥರ ಮೂವಿ ಬರಬೇಕಂತ ಚೆನ್ನಾಗಿದೆ. ಇಂಟರ್ವ್ಯೂಲಿಂದ ಚೆನ್ನಾಗಿದೆ, ಸಖತ್ತಾಗಿದೆ ಮೂವಿ. ನೋಡ್ಬೋದು. ಒಂದು ದೆವ್ವದ ಒಂದು ಒಳ್ಳೆ ಇದೆ ನೋಡ್ಬೋದು. ಚೆನ್ನಾಗಿದೆ ಮೂವಿ, ನೋಡ್ಬೋದು. ಯಾವುದು ಇದೆ ಕನ್ನಡ ಇಂಡಸ್ಟ್ರಿಲಿ ಈ ಥರ ಮೂವಿಗಳು ಬರಬೇಕು. ಇನ್ನೇನು ಹೀರೋಯಿನ್ ನವೇಶಿ ಮೇಡಮ್ ಅದು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಇದರಲ್ಲಿ ಲವ್ ಸಾಂಗು ಮತ್ತು ಸಸ್ಪೆನ್ಸ್ಗಳು, ಮುಂದೆ ಏನೇನು ಆಗ್ಬೋದು ಅಂತ ಯೋಚನೆ ಮಾಡೋವಂಥ ಸೀನ್ಗಳನ್ನ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಈ ರೀತಿ ಕನ್ನಡ ಇಂಡಸ್ಟ್ರಿಲಿ ಒಳ್ಳೊಳ್ಳೆ ಮೂವಿಗಳು ಬರಬೇಕು. ಈ ಮೂವಿಗೆ ಯಶಸ್ಸು ಸಿಗಲಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು. RR ಮೂವಿ ಚೆನ್ನಾಗಿತ್ತು. ಎಲ್ಲ ಇಷ್ಟ ಆಯಿತು. ಹೀರೋಯಿನ್ ಎಲ್ಲ ಚೆನ್ನಾಗಿ. ಅದರಲ್ಲೂ ರೌಡಿ ತುಂಬ ಇಷ್ಟ ಆದರು. ಲಾಸ್ಟಲ್ಲಿ ವಿಲನು ಇಷ್ಟ ಆಯಿತು. ಚೆನ್ನಾಗಿ. ಥ್ಯಾಂಕ್ ಯು. ಸೂಪರ್ ಸೂಪರ್. ಅವ್ರ ಮಮ್ಮಿ ಭೂಮಿಕಾ ಅವ್ರ ಮಮ್ಮಿ ನಾವು ಚೆನ್ನಾಗಿ ಓಡ್ತೈತೆ. ಚೆನ್ನಾಗಿ ಓಡಲಿ, ಚೆನ್ನಾಗಿ ಇದಾಗಲಿ, ದೇವ್ರ ಆಶೀರ್ವಾದ ಇಲ್ಲಿ. ಮೇಡಮ್ ತುಂಬ ಚೆನ್ನಾಗಿದೆ ಮೇಡಮ್. ಏನು ಇಷ್ಟ ಆಯ್ತು? ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಚೆನ್ನಾಗಿದೆ. ಕಾಮಿಡಿ ಅದನ್ನು ಸ್ವಲ್ಪ ಸಸ್ಪೆನ್ಸ್ ಆಗಿ ಒಂದು ಅನ್ಯಾಯ ಆಗೋ ಇದಕ್ಕೆ ಕುಟುಂಬಕ್ಕೆ ಯಾವ ಥರ ನ್ಯಾಯ ಕೊಡಿಸ್ಬೋದು ಅಂತ ಒಂದು ಇದಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಹೀರೋಯಿನ್ ಪಾತ್ರದ ಬಗ್ಗೆ ಚೆನ್ನಾಗಿದೆ. ಅವ್ರದ್ದು ಚೆನ್ನಾಗಿ ಮಾಡಿದ್ದಾರೆ. ಹೀರೋ ತುಂಬ ಚೆನ್ನಾಗಿದೆ ಸಿನಿಮಾ. ಹೊಸ್ದಾಗಿ ಮಾಡಿದ್ರು ಚೆನ್ನಾಗಿ ಸೂಪರ್ ಆಗಿದೆ. ಮೆಸೇಜ್ ಬಗ್ಗೆ ಹೇಳಿ. ಒಂದೊಳ್ಳೆ ಮೆಸೇಜ್ ಇಟ್ಟಿದ್ದಾರೆ ಸಿನಿಮಾದಲ್ಲಿ. ಒಳ್ಳೆ ಮೆಸೇಜ್ ಇಟ್ಟಿದ್ದಾರೆ, ಚೆನ್ನಾಗಿಟ್ಟಿದ್ದಾರೆ ಮೆಸೇಜು. ಯಾರಿಗೆ ಮೋಸ ಮಾಡಬಾರ್ದು, ಮೋಸ ಮಾಡಿದವರಿಗೆ ಈ ಥರ ತೊಂದರೆ ಆಗುತ್ತೆ. ಚೆನ್ನಾಗಿಟ್ಟಿದ್ದಾರೆ. ಅದೇ ಕಾಮಿಡಿ ಚೆನ್ನಾಗಿದೆ. ಫಿಲಮ್ ಅವರ ಸ್ಟೋರಿ ಚೆನ್ನಾಗಿದೆ, ಹೀರೋ ಆ್ಯಕ್ಟಿಂಗ್ ಚೆನ್ನಾಗಿದೆ, ಅದೇ ಕಾಮಿಡಿನೂ ಚೆನ್ನಾಗಿದೆ. ಬಟ್ ನಾನು ಮೋಸ ಮಾಡಬಾರ್ದು, ಅಂಥವ್ರಿಗೆ ಏನೋ ತೊಂದರೆ ಆಗುತ್ತೆ ಆ ಥರ ಒಂದು ಚೆನ್ನಾಗಿದೆ. ಅವರ ಟೋಟಲಾಗಿ ಚೆನ್ನಾಗಿದೆ, ನೋಡ್ಬೋದು. ಚೆನ್ನಾಗಿದೆ ಮೇಡಮ್. ಸಸ್ಪೆನ್ಸ್ ಥ್ರಿಲ್ಲರ್ ಇದೆ. ಒಂದು ಸಾಂಗ್ ಸಖತ ಇದೆ. ಎದೆಗೂಡಿನಲ್ಲಿ ಸಾಂಗ್ ಚೆನ್ನಾಗಿದೆ. ಅಂದರೆ ಕೆಟ್ಟ ರೀತಿಯಲ್ಲಿ ಎಲ್ಲರೂ ಹೋದ್ರೆ ಅದಕ್ಕೆ ಕೊನೆಗೆ ಒಂದು ಸಂದೇಶ ಒಳ್ಳೆ ಚೆನ್ನಾಗಿದೆ. ಕೆಟ್ಟವ್ರು ಹಾಗೆ ಆಗುತ್ತೆ. ಸಿನಿಮಾ ಚೆನ್ನಾಗಿದೆ. ಏನು ಹೇಳಿ? ಸಿನಿಮಾದಲ್ಲಿ ಏನು ಇಷ್ಟ ಆಯ್ತು ನಿಮಗೆ? ಇಷ್ಟ ನಮ್ಮ ಯೋಗಿ ಇಷ್ಟ ಆದ. ಚೆನ್ನಾಗಿತ್ತು. ಹೀರೋ ಪಾತ್ರಗಳು ಅವರಿದಾರಲ್ಲ, ಏನು ಅವ್ರ ಹೆಸರು, ನಮ್ಮ ಏನು ಅವ್ರ ಹೆಸರು, ಅವರು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ತುಂಬ ಇಷ್ಟ. ನಿಮ್ಗೆ ಇಷ್ಟ ಆಯ್ತು? ಹಾಂ, ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ ಸಿನಿಮಾ. ಏನು ಇಷ್ಟ ಆಯ್ತು ನಿಮಗೆ? ಏನು ಇಷ್ಟ ಆಯ್ತು ಜಾಸ್ತಿ? ಜಾಸ್ತಿ ಏನು ಅಂತಂದರೆ ಹುಡುಗರು ಚೆನ್ನಾಗಿ ಮಾಡ್ಯವ್ರೆ, ಪರವಾಗಿಲ್ಲ, ಬಂದು ನೋಡ್ಬೋದು ಅನ್ನೋ ಇದು ಭಾವನೆ ಬಂತು. ವಾಟ್ ವಿ ಆರ್ ಎಕ್ಸ್ಪೆಕ್ಟೆಡ್, ಏನು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ವಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ಕನ್ನಡ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಮೂವಿ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸಸ್ ಇದೆ, ಗುಡ್ ಎಕ್ಸ್ಪೀರಿಯನ್ಸಸ್. ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ, ಬಟ್ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ಸ್ ಫಾರ್ ಅಜಯ್ ಸೂರ್ಯ ಫಿಲ್ಮ್ ಪ್ರೊಡಕ್ಷನ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಜಯ್ ಸರ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಕೂಡ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸಾರಿ, ನಾನು ಬಂದಿದ್ದೆ ಲೇಟ್ ಆಗೋಯ್ತು. ತುಂಬ ಚೆನ್ನೈಯಿಂದ ಬಂದೆ. ಸೊ ಸಿನಿಮಾ ಅಪ್ಲೋಡಿಂಗ್ ಹೋದಾಗ ಅಲ್ಲೂ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಹಂಗಾಗಿ ಅಲ್ಲೂ ಒಂದು ಸ್ಟುಡಿಯೋ ಬುಕ್ ಮಾಡ್ಕೊಂಡು ವರ್ಕ್ ಮುಗಿಸ್ಕೊಂಬರೋತ್ತಿಗೆ ಲೇಟ್ ಆಗೋಯ್ತು. ಸರ್ ನಿಮಗೇನು ಅನ್ನಿಸ್ತು ಸಿನಿಮಾ ಜಾನರ್? ನಿಮಗೇನು ಅನ್ನಿಸ್ತು? ಚೆನ್ನಾಗಿದೆ ಚೆನ್ನಾಗಿದೆ ಸರ್.
ತುಂಬ 5 ವರ್ಷದಿಂದ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಎಲ್ಲ ಜನಗಳ ಮಧ್ಯೆ ಕೊಟ್ಟಿದ್ದೀವಿ ಸರ್. ಇನ್ನು ಮಿಕ್ಕಿದೆಲ್ಲ ವೀಕ್ಷಕರಿಗೆ ಇದ್ದಿದ್ದು. ಸರ್ ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಸಿನಿಮಾಗೆ. ಸರ್ ಖಂಡಿತ ಇದಕ್ಕೆ ನೀವು ಪಟ್ಟಂತ ಶ್ರಮ ಹೇಗಿತ್ತು, ಏನು ತುಂಬ ಕಾನ್ಸೆಪ್ಟ್ ಹೇಗೆ ಬಂತು? ಮೇಡಮ್ ಕಾನ್ಸೆಪ್ಟ್ ಇದು ಸ್ವಲ್ಪ ನಾವು ಯೋಚನೆ ಮಾಡಿ ಇದೇ ಕಾನ್ಸೆಪ್ಟಲ್ಲೇ ಮಾಡಬೇಕು ಅನ್ನೋ ಥರನೇ ಮಾಡಿದ್ವಿ. ಈಗೇನಿದೆ ಅಂತಂದರೆ, ಈಗ ಎಲ್ಲಿ ಯಾರೇ ಒಬ್ರು ಆಗಲಿ ರೆಸಾರ್ಟ್ಸ್ನ ಬುಕ್ ಮಾಡ್ಕೊಂಡು ಹೋಗೋದು, ಈಗ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಹೋದ್ರು ಅಂತಂದರೆ, ಸೊ ಈಗ ಆನ್ಲೈನ್ ಗೂಗಲ್ ರೇಟಿಂಗ್ ನೋಡ್ಕೊಂಡು ಹೋಗ್ತಾರೆ. ಸೊ ಅಲ್ಲಿಂದ ಅಲ್ಲಿ ಹೋಗೋವಂಥದ್ದು ಹಿಡನ್ ಕ್ಯಾಮ್ರಾಗಳಿಗೆ ಆಗಿರ್ಬೋದು, ಅಥವಾ ಟೂರಿಸ್ಟ್ ಮೇಲ್ಗಡೆ ರೇಪ್ ಆಗಿರೋದು, ಎಲ್ಲ ಥರದ್ದು ಜನಗಳು ನೋಡಿದ್ದಾರೆ. ಸೊ ಅದೆಲ್ಲದ್ರ ಬಗ್ಗೆನೂ ಒಂದು ಮುಂದಾಲೋಚನೆ ಇರಲಿ, ನಿಮ್ಮ ಸೇಫ್ಟಿನ ನೀವು ನೋಡ್ಕೊಳ್ಳಿ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಸೊ ಅದೊಂದು ಮೇಜರ್ ಆಗಿರೋವಂಥದ್ದು ಒಂದು ಬಿಟ್ಟರೆ, ಸೊ ಮೂಢನಂಬಿಕೆಗಳನ್ನ ಜಾಸ್ತಿ ನಂಬಕ್ಕೆ ಹೋಗ್ಬೇಡಿ ಅನ್ನೋಂಥದ್ದನ್ನೇ ಸಿನಿಮಾ ಒಂದು ಕಾನ್ಸೆಪ್ಟ್ ಆಗಿದೆ. ಸೊ ಇದೊಂದು ನಾವು ಹೊರಗಡೆ ತರೋದಕ್ಕೂ ತುಂಬ ಕಷ್ಟ ಆಗಿದೆ. ಅದನ್ನು ಇವತ್ತು ಏನೋ ಕಷ್ಟಪಟ್ಟು ಎಲ್ಲ ನಮ್ಮ ಅಜಯ್ ಸೂರ್ಯ ಫಿಲ್ಮ್ಸ್ ಪ್ರೊಡಕ್ಷನಿಂದ ಹಿಡಿದು ನಮ್ಮ ಅಪ್ಪ ಅಮ್ಮ ನಾಗರತ್ನ ರಮೇಶ್ ಅವ್ರು ನಿರ್ಮಾಣ ಮಾಡುವಂಥ ಸಿನಿಮಾ, ಅವರೆಲ್ಲರೂ ಕಟ್ಟಿರೋಂಥ ಶ್ರಮದಿಂದ ಅವರೆಲ್ಲರೂ ಕೊಟ್ಟಿರೋಂಥ ಒಂದೇ ಒಂದು ನಾವಿದ್ದೀವಿ ಮಾಡು ಅನ್ನೋ ಬಲದಿಂದ ಇವತ್ತು ನಾನು ಸಿನಿಮಾನ ಮುಗಿಸಿದ್ದೀನಿ. ಸರ್ ಭೂಮಿಕಲ್ ಒಂದು ಒಳ್ಳೆ ರೆಸ್ಪಾನ್ಸ್ ಪಡಿತಾರೆ. ಬೇರೆ ಬೇರೆ ಥಿಯೇಟರ್ ಎಲ್ಲಿದೆ, ನೀವು ಎಲ್ಲೆಲ್ಲಿ ವಿಸಿಟ್ ಮಾಡಬೇಕು? ಮೇಡಮ್, ಇವಾಗ ನನಗೆ ತಿಪ್ಟೂರು ತ್ರಿಮೂರ್ತಿಯಲ್ಲಾಗಿದೆ, ಮತ್ತು ಹಾಗೆಯೇ ಕಡೂರು ಅನ್ನಪೂರ್ಣದಲ್ಲಾಗಿದೆ, ಮತ್ತು ಈಗ ಹುಬ್ಳಿಯಲ್ಲೂ ಶೋ ನಾಳೆಯಿಂದ ಈಗ ಐಪಾಗಿ, ಇವತ್ತು ಗುರುವಾರ ಆಗಿರೋದ್ರಿಂದ ನಾಳೆಯಿಂದ ಎಲ್ಲ ಶೋ ಆಗ್ತಿದೆ. ಮತ್ತು ಮಿರಾಜ್ ಇದೆ. ಫುಲ್ ಆಲ್ ಓವರ್ ಕರ್ನಾಟಕ ಇನ್ನೂ ಸ್ವಲ್ಪ ಥಿಯೇಟರ್ಸ್ಗಳು ಇವತ್ತು ಸಂಜೆ ಒಳಗಡೆ ಕನ್ಫರ್ಮ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಹಾಯ್, ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್ ವರ್ಣೇಕರ್ ಅಂತ. ಆರಿದ್ರ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಒಂದು 4ರಿಂದ 5 ವರ್ಷದಿಂದ ಒಂದು ಪ್ರಾಜೆಕ್ಟ್ ಮಾಡಬೇಕು, ಕಂಪ್ಲೀಟ್ ಮಾಡಬೇಕು ಅಂತ ಇವರು ಕಂಟಿನ್ಯೂಸ್ಲಿ ಓಡಾಡ್ತಾ ಇರ್ತಾರೆ ನಮ್ಮ ಅಜಯ್ ಅವರು. ಸೊ ಇವತ್ತು ಅವರು ಕನಸು ಏನಿದೆ ಅದು ನೆನಸಾಗಿದೆ. ಸೊ ಇದೇ ಥರದ ಒಂದಿಷ್ಟು ಸಿನಿಮಾಗಳು ಬರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ಏನು ಮೀಡಿಯಾದವ್ರು ಇದ್ದೀರಾ, ನೀವೆಲ್ಲರೂ ನೀವು ಒಂದು ಡಾಕ್ಯುಮೆಂಟ್ ಕವರ್ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟಪಡ್ತೀರಾ, ನಿಮ್ಮ ಹಿಂದೆ ಇರುವಂಥದ್ದು ಒಂದು ಏನು ಚಾಲೆಂಜಸ್ ಏನಿರುತ್ತೆ ಅದೇ ಸಿನಿಮಾ ಸ್ಟೋರಿಯಲ್ಲಿ ಅದರಲ್ಲೇ ಒಂದು ಟಚ್ ಮಾಡಿರೋಂಥ ಸಿನಿಮಾ. ಸೊ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಹೋಗಿ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಅಂತ ಇನ್ನು ಥ್ಯಾಂಕ್ ಯು.